ಕೊಡ್ತೀನಿ. NMMS ಪರೀಕ್ಷೆ ಡಿಸೆಂಬರ್ 2022 ನಡೆಯಲಿದೆ. ಅದರಲ್ಲಿ 2 ಪತ್ರಿಕೆ ಇರುತ್ತೆ. ಸೊ 2ನೇ ಪತ್ರಿಕೆನೇ ಸ್ಯಾಟ್ ಅಂತ. ಅದರಲ್ಲಿ ಸಮಾಜ ವಿಜ್ಞಾನದಿಂದ ಸಹಿತ 35 ಕ್ವಶನ್ಸ್ಗಳು ಬರ್ತವೆ. ಸೊ ನಾವು ಈಗಾಗಲೇ ಮೊದಲ 2 ಪಾಠಗಳ ಒಂದು ಕ್ವಶನ್ಸ್ಗಳನ್ನು ನೋಡಿದ್ದೀವಿ, ಆನ್ಸರ್ಸ್ ಅನ್ನು ನೋಡಿದ್ದೀವಿ. ಇವತ್ತು 3ನೇ ಪಾಠದಲ್ಲಿ 2ನೇ ಭಾಗದಲ್ಲಿ 35 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿ 25 ಕ್ವಶನ್ ಇತ್ತು, ಇದು 35 ಪ್ರಶ್ನೆಗಳಿದಾವೆ ಮತ್ತು ಕಡೆಯ ಭಾಗ. ಸೊ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದೆ. NMMS 2022-23 ಸಮಾಜ ವಿಜ್ಞಾನ, ಅದನ್ನು ಒತ್ತಿ ನೋಡ್ಬೋದು. ಸೈನ್ಸಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಒಂದು ಪಾಠ ಆಗಿ 2ನೇ ಪಾಠದಲ್ಲಿ ಕ್ವಶನ್ ಆನ್ಸರ್ ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8ನೇ ತರಗತಿಗೆ ನಾವು ಹಿಂದಿ, ವಿಜ್ಞಾನ ಮತ್ತು SS ನ ವಿಡಿಯೋಗಳು ಹಾಕ್ತಾ ಇದ್ದೀವಿ. ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ಗಳಲ್ಲಿ ಈ ಲಿಂಕ್ಗಳನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ತಾವು ಕಮೆಂಟಲ್ಲಿ ಪಿನ್ನನ್ನು ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯಿನ್ ಆಗಿ ಅದರ ಲಿಂಕನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಈ ದಿನದ ಮೊದಲ ಹಾಗೂ ಈ ಪಾಠದ 26ನೇ ಪ್ರಶ್ನೆ ಹೀಗಿತ್ತು. ಕಟ್ಟಡಗಳನ್ನು ಹೊರತುಪಡಿಸಿ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಕಾಣ್ತಕ್ಕಂಥ ವಸ್ತುಗಳು ಯಾವುವು? ಲೋಹ ಮತ್ತು ಬೆಲೆ ಬಾಳತಕ್ಕಂಥ ಹರಳುಗಳನ್ನು ಕಟ್ಟಡಗಳ ನಂತರ ನಾವೇನು ಮಾಡ್ತೀವಿ, ಸಿಂಧು ನಾಗರಿಕತೆಯಲ್ಲಿ ಕಾಣ್ತೀವಿ. 27 ಸಿಂಧು ಸರಸ್ವತಿ ನಾಗರಿಕತೆಯ ಎಲ್ಲ ವರ್ಗದ ಮಹಿಳೆಯರಲ್ಲಿ ಪವಿತ್ರವೆಂದು ಯಾವುದನ್ನ ಭಾವಿಸಿದ್ದರು? ಅವರು ಏನು ಸ್ತ್ರೀಯರು ಹಾಕಿಕೊಳ್ತಕ್ಕಂಥ ಬಳೆಗಳಿತ್ತಲ್ಲ, ಆ ಬಳೆಗಳು ಆ ಸ್ತ್ರೀಯರು ಪವಿತ್ರ ಅಂತಕ್ಕಂಥದ್ದು ಏನು ಮಾಡಿದ್ರಪ್ಪ ಅಂದ್ರೆ ಭಾವಿಸಿಕೊಂಡಿದ್ದರು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ. 28ನೇ ಪ್ರಶ್ನೆ ಇತ್ತು, ಸಿಂಧು ಸರಸ್ವತಿ ನಾಗರಿಕತೆಯ ಆಡಳಿತ ವ್ಯವಸ್ಥೆಗೆ ಸ್ಪಷ್ಟ ನಿದರ್ಶನ ಯಾವುದು? ಏನಂದ್ರೆ ಆಡಳಿತದ ವ್ಯವಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿ ಆಡಳಿತದಲ್ಲಿ ನಗರ ವ್ಯವಸ್ಥೆ ಇತ್ತು. ಆ ನಗರ ವ್ಯವಸ್ಥೆನೇ ಏನಪ್ಪಾ ಅಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯ ಆಡಳಿತ ವ್ಯವಸ್ಥೆಗೆ ಸೂಕ್ತವಾಗಿರ್ತಕ್ಕಂಥ ಸ್ಪಷ್ಟ ಉದಾಹರಣೆ, ನಿದರ್ಶನ. 29 ಲಿಪಿಯ ಬರಹವು ಯಾವುದರ ಮೇಲೆ ಕಂಡು ಬರ್ತಾ ಇತ್ತು ಅಂತ ಕೇಳಿದ್ದಾರೆ. ಸೊ ಮುದ್ರೆಗಳ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಲಿಪಿಯ ಬರಹವನ್ನೇ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಇತ್ತು. ಮುದ್ರೆಗಳ ಮೇಲೆ ಮೂಡಿಸಿರ್ತಕ್ಕಂಥ ಚಿತ್ರಗಳ ಪೈಕಿ ಪ್ರಮುಖವಾದ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಋಷಭ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಮುದ್ರೆಗಳ ಮೇಲೆ ಇರ್ತಕ್ಕಂಥ ಮುಖ್ಯವಾದ ಚಿತ್ರ ಆಗಿತ್ತು. 31 ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಶಿವನ ವಾಹನ ಮತ್ತು ಧರ್ಮದ ಪ್ರತೀಕ ಯಾವುದಾಗಿತ್ತು? ಸೊ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಋಷಭವನ್ನ ಅದು ಶಿವನ ವಾಹನ ಅಂತಾನು ಕೂಡ ಅನ್ಕೊಂಡಿದ್ರು, ಧರ್ಮದ ಪ್ರತೀಕ ಅಂತಾನು ಕೂಡ ಅವರು ತಿಳ್ಕೊಂಡಿದ್ರು. 32ನೇ ಪ್ರಶ್ನೆ, ನೇಯ್ಗೆ ಮಾಡಲು ಪ್ರಮುಖವಾಗಿ ಯಾವುದನ್ನ ಬಳಸ್ತಾ ಇದ್ರು? ಈ ಬಟ್ಟೆಗಳನ್ನ ನೇಯ್ಗೆ ಮಾಡ್ಲಿಕ್ಕೆ ಅವರು ಹತ್ತಿ ಮತ್ತು ರೇಷ್ಮೆಗಳನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಿಂಧು ನಾಗರಿಕತೆ ಜನ ಬಳಸ್ತಿದ್ರು. 33 ಪ್ರಾಚೀನ ನಾಗರಿಕತೆಯ ಮುಖ್ಯ ಪದಾರ್ಥಗಳಲ್ಲಿ ಯಾವುದು ಪ್ರಮುಖ ಅಂತ ಕೇಳಿದ್ದಾರೆ? ಕಂಚು. ಇದು ಪ್ರಾಚೀನ ನಾಗರಿಕತೆಯ ಮುಖ್ಯ ಪದಾರ್ಥಗಳಲ್ಲಿ ಒಂದಾಗಿದೆ. 34 ಸಿಂಧು ಸರಸ್ವತಿ ನಾಗರಿಕತೆಯ ಸಮಯದಲ್ಲಿ ತಾಮ್ರ ಎಲ್ಲಿ ಲಭ್ಯವಾಗ್ತಾ ಇತ್ತು? ಈ ಸಿಂಧು ಸರಸ್ವತಿ ನಾಗರಿಕತೆಯ ಜನರಿಗೆ ಬಲೂಚಿಸ್ತಾನ್ ಮತ್ತು ರಾಜಸ್ಥಾನಗಳಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ತಾಮ್ರ ಅವರಿಗೆ ಸಿಗ್ತಿತ್ತು. ಪ್ರಾಚೀನ ಕಾಲದಲ್ಲಿ ಈ ಗ್ರಂಥದಲ್ಲಿ ಸಹ ತೂಕ ಮತ್ತು ಅಳತೆಯ ವಿವರಣೆಗಳು ಇವೆ. ನೋಡಿ, ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರದಲ್ಲಿ ತೂಕ ಮತ್ತು ಅಳತೆಯ ವಿವರಣೆಗಳು ನಮಗೆ ಸಿಗ್ತವೆ. 36 ಸಿಂಧು ಸರಸ್ವತಿ ನಾಗರಿಕತೆ ಸಮಯದಲ್ಲಿ ಅಗ್ನಿ ಪೂಜೆಗೆ ಮೀಸಲಾದ ದೇವಾಲಯ ಎಲ್ಲಿ ಕಂಡು ಬಂದಿದೆ? ಅದು ಹರಿಯಾಣದ ಬನ್ವಾಲಿಯಲ್ಲಿ ಏನಾಗದಪ್ಪ ಅಂತಂದ್ರೆ ಅಗ್ನಿ ಪೂಜೆಗೆ ಮೀಸಲಾಗಿರ್ತಕ್ಕಂಥ ಒಂದು ದೇವಾಲಯ ಕಂಡು ಬಂದದ. 37 ಸಿಂಧು ಸರಸ್ವತಿ ನಾಗರಿಕತೆಯ ಈ ತಾಣಗಳಲ್ಲಿ ಪೂಜಾ ವೇದಿಕೆಗಳು ಕಾಣ ಸಿಗ್ತವೆ. ಲೋಥಾಲ್ ಮತ್ತು ಕಾಲಿಬಂಗಲ್ ಅಂತಕ್ಕಂಥ 2 ಜಾಗ ಇದಾವೆ, ಅಲ್ಲಿ ಪೂಜಾ ವೇದಿಕೆಗಳು ನಮಗೆ ಕಾಣ್ತವೆ. 38 ಯಾವ ನಗರದ ಉದ್ದಳತೆಗಳು ವೈದಿಕ ಯಾಗಗಳಿಗೆ ಬೇಕಾದ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾಗಿದೆ? ಧೋಲಾವೀರ ಅಂತಕ್ಕಂಥದ್ದು ಇಂಪಾರ್ಟೆಂಟ್. 39 ಯಾವ ನಗರದಲ್ಲಿ ನೃತ್ಯ ಭಂಗಿಯಲ್ಲಿರುವ ಸ್ತ್ರೀ ವಿಗ್ರಹಗಳು ಕಂಡು ಬಂದಿವೆ? ಮೆಹೆಂಜೋದಾರೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ನಾಗರಿಕತೆಯ ಜನರನ್ನ ಹೆಚ್ಚಾಗಿ ಯಾವುದನ್ನ ಅವಲಂಬಿಸಿದ್ದರು ಅಂತ ಇದೆ? ಕೃಷಿ ಮತ್ತು ವ್ಯಾಪಾರ ಈ ಸಿಂಧು ನಾಗರಿಕತೆ ಜನ ಹೆಚ್ಚಾಗಿ ಅವಲಂಬನೆಯನ್ನ ಮಾಡಿದ್ರು. 41 ಸಿಂಧು ನಾಗರಿಕತೆಯ ಮುಖ್ಯ ಬೆಳೆಗಳು ಯಾವುವು ಅಂತ ಕೇಳಿದರೆ? ಗೋಧಿ, ಬಾರ್ಲಿ ಮತ್ತು ಕಾಳುಗಳು ಇವು ಮುಖ್ಯ ಬೆಳೆನೇ ಆಗಿದ್ದವು. ಸಿಂಧು ಸರಸ್ವತಿ ನಾಗರಿಕತೆ ಜನ ಯಾವುದರಿಂದ ಉಡುಪುಗಳನ್ನು ತಯಾರಿಸ್ತಾ ಇದ್ರು ಅಂತ ಕೇಳಿದರೆ? ಹತ್ತಿಗಳಿಂದ ಉಡುಪುಗಳನ್ನು ತಯಾರಿಸ್ತಿದ್ರು. ಹೊರೆ ಒಯ್ಯಲು ಯಾವುದನ್ನ ಬಳಸ್ತಾ ಇದ್ರು? ಎತ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೊರೆಗಳನ್ನ ಒಯ್ತಕ್ಕಂಥ ಸಾಧನವಾಗಿ ಬಳಸ್ತಾ ಇದ್ರು. 44 ಬೃಹತ್ ಆಕಾರದ ಕಟ್ಟಡಗಳು ಎಲ್ಲಿ ಪತ್ತೆಯಾಗಿವೆ? ಲೋಥಾಲ್ನಲ್ಲಿ ಬೃಹತ್ ಆಕಾರದ ಕಟ್ಟಡಗಳು ಲಭ್ಯವಾಗಿದ್ದಾವೆ. ಈ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದ್ದಾರೆ? ಸೊ ಲೋಥಾಲ್ ಏನಾಗಿತ್ತಪ್ಪ ಅಂದ್ರೆ ಸಮುದ್ರ ವಾಣಿಜ್ಯದ ಮುಖ್ಯ ಕೇಂದ್ರ ಆಗಿತ್ತು. ಯಾವ ನಗರದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಅಂತ ಕೇಳಿದ್ದಾರೆ?
ಸೊ ಧೋಲಾವೀರಾದಲ್ಲಿ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಇತ್ತು. 47 ಎಷ್ಟು ಭಾಗ ಮಳೆ ನೀರು ಸಂಗ್ರಹಿಸಲು ಜಾಗ ಮೀಸಲಿಟ್ಟಿದ್ದರು ಅಂತ ಇದೆ. 1/3 ಭಾಗ ಜಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಮಳೆ ನೀರು ಸಂಗ್ರಹಿಸಲು ಮೀಸಲು ಇಟ್ಟಿದ್ರು. ಈ ನಾಗರಿಕತೆಯ ಅವನತಿಗೆ ಕಾರಣವಾದ ಅಂಶಗಳು ಯಾವುವು ಕೇಳಿದರೆ, ಬತ್ತಿ ಹೋದ ನದಿಗಳು ಮತ್ತು ದಿಕ್ಕು ಬದಲಾದ ನದಿಗಳೇ ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣ. 49 ಸಿಂಧು ಸರಸ್ವತಿ ನಾಗರಿಕತೆಯ ಪ್ರಕ್ರಿಯೆ ಯಾವ ನಗರದಲ್ಲಿ ಅನೇಕ ವರ್ಷಗಳ ಕಾಲ ಮುಂದುವರಿಯಿತು ಅಂತಿದೆ. ಸೊ ಗುಜರಾತ್ ರಾಜ್ಯದ ಲೋಥಾಲ್ನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅದು ಮುಂದುವರಿಸಿಕೊಂಡು ಬಂತು. 50 ಈ ನಾಗರಿಕತೆಯ ನೆಲಮನೆಯು ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಬರ್ಜು ಹೋಮ್ ಅಂತಕ್ಕಂಥದ್ದಲ್ಲಿ ಏನಾಗದಪ್ಪ ಅಂದ್ರೆ ನೆಲಮನೆಗಳು ನಮಗೆ ಕಂಡು ಬಂದಾವೆ. ಈ ನಗರದ ಜನ ಬಾರ್ಲಿ ಮತ್ತು ಗೋಧಿ ಬೆಳೆಯುವುದರ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರು. ಯಾವ ನಗರದಲ್ಲಿ? ಮೆಹರ್ಗರ್ ಅಂತಕ್ಕಂಥ ನಗರದಲ್ಲಿ ಅವರು ಬಾರ್ಲಿ ಗೋಧಿಗಳನ್ನ ಬೆಳೀತಾ ಇದ್ರು, ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಸಹಿತ ಮಾಡ್ತಿದ್ರು. ವೇದಗಳ ಕಾಲದಲ್ಲಿ ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಯಲ್ಲಿ ಯಾರು ಭಾಗವಹಿಸ್ತಾ ಇದ್ದರು ಅಂತ ಕೇಳಿದರೆ, ಬ್ರಾಹ್ಮಣರು ಕಲಿಸ್ತಿದ್ರು ಮತ್ತು ಕಲಿಯುತ್ತಿದ್ರು ವಿದ್ಯೆಗಳಲ್ಲಿ. ವೇದಗಳ ಕಾಲದಲ್ಲಿ ಸಾಮಾನ್ಯ ಜನರನ್ನ ಏನಂತ ಕರೀತಿದ್ರು? ವಿಶ್ ಅಂತ ಕರೀತಿದ್ರು. ಇದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ ಇದು ಬಂದಿತ್ತು. 54 ವೇದಗಳ ಕಾಲದಲ್ಲಿ ಪಾಲನೆ ಮತ್ತು ರಕ್ಷಣೆಗಳ ಬಾಧ್ಯತೆ ಯಾರು ನೋಡ್ಕೊಳ್ತಾ ಇದ್ರು ಅಂತ ಕೇಳಿದರೆ, ಕ್ಷತ್ರಿಯರು. 55 ವೇದಗಳ ಕಾಲದಲ್ಲಿ ಸಲಹೆ ನೀಡುವ ಸಂಸ್ಥೆಗಳು ಯಾವುದಾಗಿತ್ತು ಅಂತ ಕೇಳಿದರೆ, ಸಭಾ ಮತ್ತು ಸಮಿತಿ ಇವೆರಡು ಏನಪ್ಪಾ ಅಂದ್ರೆ ಸಲಹೆ ನೀಡುವ ಸಂಸ್ಥೆಗಳೇ ಆಗಿದ್ದಾವೆ. 56 ವೇದಗಳ ಕಾಲದಲ್ಲಿ ರಾಜನ ಗುರು ಮತ್ತು ಮಾರ್ಗದರ್ಶಿ ಯಾರಾಗಿದ್ದರು ಅಂತ ಕೇಳಿದರೆ, ಪುರೋಹಿತರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ವೇದಗಳ ಕಾಲದಲ್ಲಿ ಆಡಳಿತದ ಮೂಲ ಘಟಕಗಳು ಯಾವುದಾಗಿದ್ದವು? ಹಳ್ಳಿಗಳು ಅಂತಕ್ಕಂಥದ್ದು ಆಡಳಿತದ ಮೂಲ ಘಟಕಗಳೇ ಆಗಿದ್ದವು. 58 ಹಳ್ಳಿಗಳ ಆಡಳಿತ ಯಾರು ನೋಡ್ಕೊಳ್ತಾ ಇದ್ರು ಅಂತ ಕೇಳಿದರೆ, ಗ್ರಾಮನಿಗಳು ಹಳ್ಳಿಗಳ ಆಡಳಿತ ನೋಡ್ಕೊಳ್ತಿದ್ರು. ವೇದಗಳ ಕಾಲದ ಬುಡಕಟ್ಟುಗಳು ಯಾವುವು ಕೇಳಿದರೆ, ಭರತ, ಪುರು, ಅನು, ಯದು ಇವೆಲ್ಲ ವೇದಗಳ ಕಾಲದಲ್ಲಿರ್ತಕ್ಕಂಥ ಬುಡಕಟ್ಟುಗಳು. ಕಡೆಯ ಪ್ರಶ್ನೆ ಇತ್ತು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ಅದುವೇ ನಮ್ಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ 3 ಪಾಠಗಳು ಮುಗಿತು. 4ನೇ ಪಾಠದ ವಿಡಿಯೋನ ಸಹಿತ ತಾವುಗಳು ನಿರೀಕ್ಷಣೆಯನ್ನ ಮಾಡಬೇಕು. ವಿಜ್ಞಾನದಲ್ಲಿನೂ ಕೂಡ ತಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ವೇದಗಳ ಕಾಲದಲ್ಲಿ ಸುಸಂಸ್ಕೃತರಾದ ಸಂಭಾವಿತರಾದ ಜನರಿಗೆ ಏನಂತ ಕರಿತಾ ಇದ್ರು? ನೋಡಿ, ಅವರನ್ನ ಆರ್ಯರು ಅಂತ ಕರಿತಿದ್ರು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ 3ನೇ ಪಾಠ. ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ 2 ಪಾರ್ಟಲ್ಲಿ 60 ಕ್ವಶನ್ಸ್ಗಳನ್ನ ನೋಡಿದ್ದೀವಿ. ಇನ್ನು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತ 4ನೇ ಪಾಠ ಇದೆ. ಆ ಪಾಠದಲ್ಲಿನೂ ಕೂಡ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.